ನನ್ನ ಹೆಸರು ಕಲ್ಯಾಣರಾವ್. ನಾನು ವೈದ್ಯರಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು 18 ತಿಂಗಳ ಹಿಂದೆ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಇಂದು ಈ ವೇದಿಕೆಯಲ್ಲಿ ನಿಂತು ಕನ್ನಡ ಭಾಷೆಯ ಅಭಿವೃದ್ಧಿ ಮತ್ತು ಪ್ರಸಾರಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮತ್ತು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಳೆ ಸರ್ ಅವರಿಗೆ ಮತ್ತು ಡಾಕ್ಟರ್ ಸಂತೋಷ್ ಹಂಗಲ್ ಸರ್ ಅವರಿಗೆ ಕೃತಜ್ಞತೆಗಳು. ನಮ್ಮ ಕನ್ನಡ ಶಿಕ್ಷಕಿ ಹೇಮಾ ಮೇಡಮ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ದೀಪಕ್ ನಾಯರ್ ಸರ್ ಮತ್ತು ಸುಧಾ ಮೇಡಮ್, ಸುರೇಶ್ ಸರ್ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಾನು ಕನ್ನಡಿಗನಲ್ಲದವನಾಗಿದ್ದರೂ ಇಂದು ಈ ವೇದಿಕೆಯಲ್ಲಿ ನಿಂತು ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಹಳ ಸಂತೋಷವಾಗುತ್ತಿದೆ. ಮೊದಲ ಬಾರಿ ಕನ್ನಡ ಕಲಿಯಲು ಶುರು ಮಾಡಿದಾಗ ನನಗೆ ಸ್ವಲ್ಪ ಭಯವೂ ಸಂಶಯವೂ ಇತ್ತು. ಆದರೆ ಹೇಮಾ ಮೇಡಮ್ ನಿಮ್ಮ ಸಹನೆ, ಪ್ರೋತ್ಸಾಹ ಮತ್ತು ಸ್ನೇಹಪೂರ್ಣ ಬೋಧನೆಯಿಂದ ಕನ್ನಡ ಭಾಷೆ ನನಗೆ ಕಷ್ಟಕರ ವಿಷಯವಾಗಿರದೆ ಒಂದು ಸುಂದರ ಅನುಭವವಾಗಿತ್ತು. ಹೇಮಾ ಮೇಡಮ್, ನೀವು ಅಕ್ಷರಗಳಿಂದ ಆರಂಭಿಸಿ ಪದಗಳ ಸೌಂದರ್ಯವನ್ನು, ವಾಕ್ಯಗಳ ಅರ್ಥವನ್ನು, ಸಾಹಿತ್ಯದ ಮಹತ್ವವನ್ನು ಸುಲಭವಾಗಿ ತಿಳಿಸಿಕೊಟ್ಟಿರಿ. ಕೋರ್ಸ್ನಲ್ಲಿ ವಿಷಯಗಳು ಚೆನ್ನಾಗಿ ರಚನಾತ್ಮಕ ಮತ್ತು ಕ್ರಮಬದ್ಧವಾಗಿದ್ದವು ಮತ್ತು ಕೆಲಸದ ಸ್ಥಳದಲ್ಲಿ ಜನರೊಂದಿಗೆ ದಿನನಿತ್ಯದ ಸಂಭಾಷಣೆಯಲ್ಲಿ ಸಹಾಯಕವಾಗಿದ್ದವು. ಇಂದು ನಾನು ಆತ್ಮವಿಶ್ವಾಸದಿಂದ ಕನ್ನಡದಲ್ಲಿ ಮಾತನಾಡಲು, ಓದಲು ಮತ್ತು ಬರೆಯಲು ಸಾಧ್ಯವಾಗಿತ್ತಿರುವುದಕ್ಕೆ ಮುಖ್ಯ ಕಾರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಹೇಮಾ ಮೇಡಮ್. ನಿಮ್ಮ ಪರಿಶ್ರಮ ಮತ್ತು ಮಾರ್ಗದರ್ಶನಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಸ್ಪತ್ರೆಯ ಹೆಸರೇನು? ESI ಹಾಸ್ಪಿಟಲ್, ಪೀಣ್ಯ. ನೀವು ದಿನ ಅಲ್ಲಿಗೆ ಹೋಗಿ ಬರ್ತೀರಾ? ಹೌದು ಸರ್. ನಿಮ್ಮ ಹತ್ರ ಕನ್ನಡ ಮಾತಾಡುವ ಪೇಷಂಟ್ಸ್ ಬಂದಿದ್ರ? ಹೌದು ಸರ್. ಒಬ್ಬರ ಹತ್ರ ಆದ್ರೂ ಕನ್ನಡ ಮಾತಾಡಿದ್ರ? ಪ್ರಯತ್ನ ಮಾಡ್ತೀವಿ. ನಿನ್ನ ಹೆಸರೇನು? ಕಲ್ಯಾಣರಾವ್ ಸರ್. ಪೇಷಂಟ್ಸ್ಗೆ ಬಂದಾಗ ನಿನ್ನ ಹೆಸರೇನು, ನಿನ್ನ ವಯಸ್ಸೆಷ್ಟು, ಅಷ್ಟು ಕನ್ನಡ ಮಾತಾಡಿದ್ರೆ ಏನು ತೊಂದರೆ ಏನು ಬಂದಿದ್ರೆ ಹಾಸ್ಪಿಟಲ್ಗೆ ಅಷ್ಟು ಮಾತಾಡಿದ್ರೆ ಇವತ್ತು ಮೆಡಿಸಿನ್ ಕೊಡುದು ಬೇಡ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಅಂಕಿತಾ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಡೆದ ಕನ್ನಡ ಕ್ಲಾಸ್ ಬಗ್ಗೆ ಅನುಭವವಂತೂ ಹೇಳಲು ನನಗೆ ತುಂಬಾ ಸಂತೋಷವಾಗಿದೆ. ಕನ್ನಡವನ್ನು ತುಂಬಾ ಸರಳ ಮತ್ತು ಈಸಿಯಾಗಿ ಅರ್ಥ ಮಾಡಿ ಕಲಿಯಲು ಈ ಕ್ಲಾಸ್ ಸಹಾಯ ಮಾಡಿತು. ನನ್ನ ಪ್ರೊಫೆಷನ್ ಹಿಂದಿ ಶಿಕ್ಷಕಿ, ಆದರೆ ಇಲ್ಲಿ ನಾನು ವಿದ್ಯಾರ್ಥಿ. ಇದು ನನಗೆ ಒಂದು ಅದ್ಭುತವಾದ ಅವಕಾಶ. ನಮ್ಮ ಟೀಚರ್ ಹೇಮಾ ಮ್ಯಾಮ್ ಸುಂದರವಾಗಿ, ಪ್ರಾಮಾಣಿಕವಾಗಿ, ತಾಳ್ಮೆಯಿಂದ ಪಾಠ ಹೇಳಿಕೊಟ್ಟರು. ನನ್ನ ಸಹಪಾಠಿಗಳಿಗೆ ತುಂಬಾ ಧನ್ಯವಾದಗಳು. ಕ್ಲಾಸ್ ತುಂಬಾ ಈಸಿ, ಎಂಜಾಯಬಲ್ ಮತ್ತು ಫನ್ ಆಗಿತ್ತು ಅವರಿಂದ. ಕನ್ನಡ ಕ್ಲಾಸ್ ಆಯೋಜಿಸಿದ ನಮ್ಮ ಅಪಾರ್ಟ್ಮೆಂಟ್ ಕಮಿಟಿ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮಿಸೆಸ್ ಸುಧಾ ಅಂಡ್ ಮಿಸ್ಟರ್ ಸುರೇಶ್. ಧನ್ಯವಾದಗಳು. ಆರಂಕುಶ ವಿಟ್ಟಳಂ ನೆನೆವುದೆನ್ನ ಮನಂ ಬನವಾಸಿ ದೇಶನು ಎಂಬ ಆದಿಕವಿ ಪಂಪನನ್ನ ನೆನೆಸುತ್ತಾ, ಹೇಗೆ ಪಂಪನ ಜೀವಕ್ಕೆ ತೊಂದರೆಯಾಗುತ್ತಿದೆ ಎಂದಾಗ
ಹೇಗೆ ಅವ ನನ್ನ ದೇಶ ಬನವಾಸಿ ದೇಶವನ್ನ ನಾಡು ನುಡಿಯ ಬಗೆಗಿನ ಅವನ ಅಭಿಮಾನ ಗೌರವವನ್ನ ತೋರಿಸ್ತಿದ್ದ, ತನ್ನ ಆತ್ಮದಲ್ಲಿ ಎಷ್ಟರ ಮಟ್ಟಿಗೆ ಅವನು ತನ್ನ ನಾಡಿನ ಬಗೆಗೆ ಅಭಿಮಾನ ಹೊಂದಿದ್ದ. ಅಂತಹ ಅಭಿಮಾನ ಹೊಂದಿರುವಂತಹ ನಾಡು ನುಡಿಗಾಗಿ ಅದರ ಬೆಳವಣಿಗೆಗಾಗಿ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಜೊತೆಯಲ್ಲಿ ಸಹಕಾರವಾಗಿ ಸಹಯೋಗದಲ್ಲಿ ಸದಾ ಕಾಲ ಅವರ ಜೊತೆಗೆ ಇರುವಂತಹ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸಂತೋಷ್ ಹಾನ್ಗಲ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಅಪಾರ್ಟ್ಮೆಂಟ್ನ ಅಧ್ಯಕ್ಷರಾದಂತಹ ದೀಪಕ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಎಲ್ಲಾ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಕಾರ್ಯವೇ ಒಂದು ಕಾರ್ಯಗತವಾಗಲಿಕ್ಕೆ, ಈ ಯೋಜನೆ ಮುನ್ನಡೆಯಲಿಕ್ಕೆ ಕಾರಣವಾದಂತಹ ಸುರೇಶ್ ಮೇಡಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರ ಅರ್ಧಾಂಗಿಯಾದಂತಹ ಸುಧಾ ಮೇಟಿಯವರು ಅವರ ಜೊತೆಗೆ ಹೆಜ್ಜೆಯನ್ನ ಹಾಕುತ್ತಾ ಸದಾ ಕಾಲ ಅವರಿಗೆ ಸಹಕಾರವನ್ನ ನೀಡಿ ಈ ತನಿಗೆ ತಮ್ಮ ಸಹಭಾಗಿತ್ವವನ್ನ ನೀಡಿರುವಂತಹ ಸುಧಾ ಮೇಟಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಲ್ಲಿ ಬಂದಂತಹ ಮೊದಲಿಗೆ ನಾನು ನನ್ನ ಒಂದು ಶಿಕ್ಷಣ ವೃತ್ತಿಯನ್ನ ನೆನೆದಾದರೆ 2 ದಶಕಗಳ ಕಾಲದಿಂದ ನಾನು ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇನೆ. ಅಂದರೆ 20 ವರ್ಷಗಳಿಂದ ನನ್ನನ್ನ ಗುರುತಿಸಿ ನನಗೆ ಈ ಜವಾಬ್ದಾರಿಯುತವಾದಂತಹ ಈ ಮಹತ್ ಕಾರ್ಯದಲ್ಲಿ ನನ್ನನ್ನ ಆಯ್ಕೆ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಂತಹ ಮಹಾನ್ ಚೇತನರು ಇವರೀರ್ವರಿಗೂ, ಅಂದರೆ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರಿಗೂ ಹಾಗೂ ಸಂತೋಷ್ ಹಾನ್ಗಲ್ ಸರ್ ಅವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ನನಗೆ ಇದೊಂದು ಹೊಸ ಅನುಭವ. ನಾನು ಇದೇ ಮೊದಲ ತರಗತಿ. ನಾನು ಮೊದಲೇ ಹೇಳಿದಂತೆ ನಾನು ಮೊದಲಿಗೆ ಅಭಿವೃದ್ಧಿ ಪ್ರಾಧಿಕಾರದಡಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದುದು. ಈ ಹೊಸ ಅನುಭವದಲ್ಲಿ ಇಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಸ್ನೇಹಿತರ ರೂಪದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ನೀಡಿದ್ರಿ. ಬಹಳ ಅಚ್ಚುಕಟ್ಟಾಗಿ ನಿಮ್ಮಲ್ಲಿದ್ದಂತಹ ಶಿಸ್ತು ಮತ್ತು ಕಲಿಯುವಲ್ಲಿರುವಂತಹ ಆಸಕ್ತಿ ನನ್ನನ್ನು ಇನ್ನೂ ಹೆಚ್ಚಿನದಾಗಿ ಹುರಿದುಂಬಿಸಿತು. ಸೊ ಹಾಗಾಗಿ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಅವರ ಆತ್ಮಕ್ಕೆ ಬಹಳ ಸಂತೋಷ ಆಗಿದೆ ಅಂತ ಅನ್ಸುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ, ನಾಡಗೀತೆಯನ್ನ ನಾವು ಕನ್ನಡಿಗರು ಹೇಳುವಂತಹದ್ದು ಸರ್ವೇ ಸಾಮಾನ್ಯ. ಆದರೂ ಬಹಳ ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಹೇಳ್ತೀವಿ. ಆದ್ರೆ ಕನ್ನಡೇತರರು ಅದರ ಕುವೆಂಪುರವರ ರಚನೆಯ ಆ ನಾಡಗೀತೆಯ ಪ್ರತಿ ಸಾಲುಗಳನ್ನ ಅರ್ಥೈಸಿಕೊಂಡು ಅದರಲ್ಲಿರುವ ಮಹತ್ವವನ್ನ ಅರಿತು ಅದಕ್ಕೆ ಸಲ್ಲಬೇಕಾದಂತಹ ಒಂದು ಗೌರವ ಪ್ರೀತಿಯಿಂದ ತಮ್ಮ ಮನಕ್ಕೆ ಅಪ್ಪಿಕೊಂಡು ಅದನ್ನ ಹಾಡಿಸಿದಂತಹ ರೀತಿ ಅವರ ಮನಸ್ಸಿಗೆ ಆನಂದಮಯವಾಗಿರುತ್ತೆ ಕುವೆಂಪುರವರಿಗೆ ಅಂತ ಹೇಳಿ ಭಾವಿಸ್ತೀನಿ. ನನಗೊಂದು ವಿಶೇಷ ಅನ್ಸಿದ್ದು, ನಾಡಗೀತೆಯನ್ನ ರೆಕಾರ್ಡ್ ಮಾಡಿದ್ರು ಮಕ್ಕಳು. ನೀವು ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ಆ ಮಕ್ಕಳು ನಾಡಗೀತೆಯನ್ನ ಹೇಳ್ತಿದ್ರು. ನಾನು ನಿಮ್ಮನ್ನ ಗಮನಿಸೋದ್ರ ಜೊತೆಗೆ ಆ ಮಕ್ಕಳು ರೆಕಾರ್ಡಿಂಗ್ ಸಮಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಗಮನಿಸಿದೆ. ಆ ಪುಟ್ಟ ಮಕ್ಕಳು ನಾಡಗೀತೆಯನ್ನ ಹೇಳ್ತಾ ಇದ್ರು. ಮೇ ಬಿ ಶುಕ್ಲಾ ಸರ್ ಅವರ ಮಕ್ಕಳು, ಅವರ ರಿಲೇಟಿವ್ ಅನ್ಸುತ್ತೆ. ತುಂಬಾ ಅದ್ಭುತವಾಗಿ ಹಾಡನ್ನ ಹೇಳಿದ್ರು. ನನಗನ್ನಿಸ್ತು ಕನ್ನಡ ತರಗತಿ ಬರೀ ತರಗತಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಮನೆಯಲ್ಲಿ ಇರುವಂತಹ ಮನೆ ಮಂದಿ ಮಕ್ಕಳಿಗೆಲ್ಲರಿಗೂ ಕೂಡ
ಕನ್ನಡವನ್ನ ಕಲಿಸ್ತಾವಂತೆ ಆಗಿದೆ, ಕನ್ನಡ ಗೀತೆಯನ್ನ ಕಲಿತಾ ಇದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯ ವಿಷಯ ಅನ್ನಿಸ್ತು. ಸೊ ಇಷ್ಟೆಲ್ಲ ಒಂದು ನಿಮ್ಮಲ್ಲಿರುವಂತಹ ಆಸಕ್ತಿ ನನಗೆ ಬಹಳ ಖುಷಿಯನ್ನ ತಂದಿದೆ. ನಿಮ್ಮೆಲ್ಲರ ಜೊತೆ ಕಾರ್ಯನಿರ್ವಹಿಸಿದ್ದು ಇದೊಂದು ನನ್ನ ಜೀವನದಲ್ಲಿ, ನನ್ನ ಬದುಕಿಗೆ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನ ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗಲ್ಲ, ಎಲ್ಲರ ಸಹಯೋಗ ಇರಬೇಕು. ಹಾಗೆ ನಾವು ಕಲ್ತ್ವಿ, ನನಗೆ ನಾಡಗೀತೆಯನ್ನ ಕಲಿಸ್ಬೇಕು ಅಂತ ಒಂದು ಆಸೆ, ನಿಮ್ಮಲ್ಲಿರುವಂತ ಆಸಕ್ತಿ ಅದಕ್ಕೆ ಪೂರಕವಾಯಿತು. ನಮ್ಮಿಬ್ಬರ ಆಸಕ್ತಿಗೆ ಪೂರಕವಾಗಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇವರು. ಅದಕ್ಕೆ ನಾವು ಕಲಿತಿರುವಂತಹ ಹಾಡನ್ನ ರೆಕಾರ್ಡಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಸರ್ ಇಂಥ ಡೇಟ್ ಅಲ್ಲಿ ಬೇಕು ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಇರುವಂತಹ ಸಮಯ ನಮ್ಗೆ ಸುಧಾ ಮ್ಯಾಮ್ ಮೂಲಕ ಇಂಥ ಡೇಟ್ ಅಲ್ಲಿ ಇರ್ತಾರೆ ಮ್ಯಾಮ್ ಅಂತ ಹೇಳಿ ಡೇಟ್ ಕೊಟ್ರು. ಸರ್ ಇಂಥ ಡೇಟ್ ಅಲ್ಲಿ ಬಂದ್ರೆ ನಾವು ರೆಕಾರ್ಡ್ ಮಾಡಬಹುದು ಅಂತ ಹೇಳಿದಾಕ್ಷಣ ಸರ್ ಕ್ಯಾಮ್ರಾಮನ್ ಬೇರೆ ರೆಕಾರ್ಡಿಂಗ್ ಅಲ್ಲಿ ಇದ್ದವ್ರನ್ನ ಅದನ್ನ ನಿಲ್ಲಿಸಿ ನಮ್ಮ ಅಪಾರ್ಟ್ಮೆಂಟ್ ಗೆ ಕಳಿಸ್ಕೊಟ್ರು. ಸೊ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ನಿಮ್ಮ ಪ್ರೋತ್ಸಾಹ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಉತ್ತೇಜನವನ್ನ ನೀಡಿತು. ಅಲ್ಲದೆ ನಾನು ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೇಗೆ ನೀವು ಕನ್ನಡವನ್ನ ಕಲ್ತ್ರಿ, ನಿಮ್ಮಲ್ಲಿ ಒಂದು ನಾವು ಯಾವುದೇ ವಿಷಯವನ್ನ ಕಲಿಬೇಕಾದ್ರೆ ಬರೀ ಪುಸ್ತಕದಲ್ಲಿ ಬರೆದ್ರೆ ಆಗಲ್ಲ, ಅದನ್ನ ಪ್ರಾಕ್ಟಿಕಲ್ ಆಗಿ ಯಾವುದೇ ಸಂಕೋಚ ಇಲ್ಲದೆ ವೇದಿಕೆ ಮೇಲೆ ಬಂದು ಅಭಿನಯ ಮೂಲಕ ಮತ್ತೆ ಅದನ್ನ ಹೇಳಿ ಮತ್ತೆ ಗ್ರೂಪ್ ಡಿಸ್ಕಷನ್ ಮಾಡುವ ಮೂಲಕ ಎಲ್ಲ ರೀತಿಯ ಒಂದು ಹೊಸ ಹೊಸ ವಿನೂತನವಾದಂತಹ ಚಟುವಟಿಕೆಗಳ ಮೂಲಕ ನೀವೆಲ್ಲರೂ ಕನ್ನಡವನ್ನ ಕಲ್ತ್ರಿ, ಸತತವಾಗಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಪರವಾಗಿ ಜೋರಾದ ಚಪ್ಪಾಳೆಯನ್ನ ತಟ್ಟಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಅವಕಾಶವನ್ನ ಮಾಡಿಕೊಟ್ಟ ಮತ್ತೆ ನನ್ನ ಕುಟುಂಬದವರು ಸದಾ ಕಾಲ ನನಗೆ, ನಾನು ಬರುವಾಗ ನನ್ನ ಜೊತೆಯಲ್ಲಿ ಮತ್ತೆ ಹೋಗುವಾಗ ಒಂದೊಂದು ಸರಿ 9:30 ಆಗಿದ್ದುಂಟು ಸರ್ ಕ್ಲಾಸ್ ಮುಗಿಸಿ. ಸೊ ಅವಾಗ ಬಂದು ಕರ್ಕೊಂಡು ಹೋಗುವಂತದ್ದು ನನ್ನ ಕುಟುಂಬದ ಸಹಕಾರ ಇದ್ದಿದ್ರಿಂದಲೇ ನಾನು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಿಮ್ಮೆಲ್ಲರ ಸಹಕಾರದ ಜೊತೆಗೆ ನನ್ನ ಕುಟುಂಬ ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಮ್ಮ ತಂದೆಯವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತಂದೆ ಅಂತ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದದಿಂದ ನಾನು ಇಲ್ಲಿ ಮಟ್ಟಿಗೆ ಬಂದಿದ್ದೀನಿ ಅಂತ ಹೇಳಿ ನನ್ನ ಭಾವನೆ. ಸೊ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸರ್ಕಾರ ಪ್ರಿಂಟ್ ಮಾಡಿದ್ದಾರೆ, ಸಾಮಾನ್ಯ ಜನ ಕೊಟ್ಟ ತೆರಿಗೆ ಹಣ, ಟ್ಯಾಕ್ಸ್ ಹಣ, ಆ ಹಣ ವೇಸ್ಟ್ ಆಗಬಾರ್ದು ಎಂಬುದು ನಾವೆಲ್ಲ ನಮ್ಮ ಬಿಲೀಫ್, ನಮ್ಮ ನಂಬಿಕೆ. ಇಲ್ಲಿ ಶ್ರೀಮಾನ್ ದೀಪಕ್ ನಾಯರ್ ಅವರ ನೇತೃತ್ವದಲ್ಲಿ, ಲೀಡರ್ಶಿಪ್ ಅಲ್ಲಿ ನಮ್ಮ ಹೇಮಾ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನನ್ನ ಬಲಗೈ ಸಂತೋಷ್ ಹಾಲಗಲ್ ಅವರ ಆಡಳಿತದಲ್ಲಿ ಸರ್ಕಾರ ಖರ್ಚು ಮಾಡಿದ ಹಣ ಸಕ್ಸಸ್ ಆಗಿದೆ. ಅದಕ್ಕೋಸ್ಕರ ನಿಮಗೆ ಕನ್ನಡವನ್ನು ಹೇಳಿಕೊಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಕಾರಕ್ಕೆ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡ ನಿಮಗೆ ನನ್ನ ಧನ್ಯವಾದ. ನಾನು ಬಂದಾಗ ಹೇಳಿದ್ದೆ, ಕೊನೆಯ ದಿವಸ ಬರ್ತೇನೆ, ನೀವು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳಿದ ನೆನಪು ನನಗೆ. ಎರಡನೇದು ಭಾಷೆ ನೋಡಿ, ನಾನು ಈಗ ಇವರು ಚೆನ್ನಾಗಿ ಪಾಠ ಮಾಡಿದ್ದಾರೆ. ನಮ್ಮಲ್ಲಿ ಸುಮಾರು 75 ಎಷ್ಟು 75 ಅಂದ್ರೆ 75 ಟೀಚರ್ಸ್ಗೆ ನಾವು ಟ್ರೈನ್ ಮಾಡಿದ್ವಿ. ಅದರಲ್ಲಿ ಸುಮಾರು 45 ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಇವರು ತುಂಬಾ ಆಕ್ಟಿವ್, ಇವರು ತುಂಬಾ ಇನೋವೇಟಿವ್. ನಾವು ಹೇಳದಿದ್ರು ಏನಾದ್ರು ಮಾಡ್ತಾರೆ. ಸಾರ್ ನಮ್ಮ ಮಕ್ಕಳು ಜನಗಣಮನ ಹೇಳ್ತಾರೆ, ಸಾರ್ ಜೈ ಭಾರತ ಜನತೆ ಕ್ಯಾಮರಾಮ್ಯಾನ್ ಕಳಿಸಿ ಸಾರ್ ಅಂತ. ನಮಗೆ ಸಿಎಂ ಆರ್ಡರ್ ಮಾಡೋದಲ್ಲ, ಇವರು ನಾವು ನಮ್ಮ ಟೀಚರ್ ಪಾಪ ಏನ್ ಮಾಡುದು ಅಂತ. ಆದ್ರೆ ಕಷ್ಟ ನಮಗೆ ಇವ್ರಿಗೂ ಗೊತ್ತು, ಕ್ಯಾಮರಾಮ್ಯಾನ್ ಎಲ್ಲಿ ಹಿಡಿದು ಕಳಿಸೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಇರ್ಲಿ, ಆದ್ರೆ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ, ಲ್ಯಾಂಗ್ವೇಜ್ ಅದೇನು ಕಲಿಯೋದು ಕಷ್ಟ ಅಲ್ಲ. ಇಫ್ ಇಟ್ ನೆಸೆಸರಿ ಯು ಹ್ಯಾವ್ ಟು ಲರ್ನ್. ಆದ್ರೆ ಲ್ಯಾಂಗ್ವೇಜ್ ಫೆನಟಿಸಿಸಮ್ ಇದೆಯಲ್ಲ, ಭಾಷಾ ಮತಾಂಧತೆ,
ಅದು ತಪ್ಪು. ನಮ್ಮ ದೇಶದಲ್ಲಿ ಅದು ನಡೆಯೋದೇ ಇಲ್ಲ, ನಡಿಬಾರದು. ಭಾಷಾಂಧತೆ ಅಂತ ಹೇಳ್ತೀವಿ. ಲ್ಯಾಂಗ್ವೇಜ್ ಫೆರಡಿಸಿಸಮ್. ನಾನು ನನ್ನ ಭಾಷೆ ಮಾತ್ರ ಮಾತಾಡ್ತಾರೆ. ಹಾಗೆ ನಮಗೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಜಗತ್ತಿನ ಜೊತೆ ಅಲ್ವಾ? ಆದ್ದರಿಂದ ಭಾಷಾಂಧತೆ ಬೇಡ, ಲ್ಯಾಂಗ್ವೇಜ್ ಫೆರಡಿಸಿಸಮ್ ಬೇಡ. ಲೆಟ್ ಅಸ್ ಲರ್ನ್ ಲ್ಯಾಂಗ್ವೇಜ್. ನಾವೆಲ್ಲ ಭಾಷೆಯನ್ನು ಪ್ರೀತಿಸೋಣ, ಮಾತೃಭಾಷೆಯನ್ನು ಉಳಿಸೋಣ, ಸ್ಥಳೀಯ ಭಾಷೆಯನ್ನು ಕಲಿಸೋಣ. ನಮ್ಮ ಭಾರತ ದೇಶವನ್ನ ಭಾಷೆಗಳ ಮೂಲಕ ಒಂದು ಭದ್ರವಾದ, ಗಟ್ಟಿಯಾದ, ಶಕ್ತಿಯಾದ ದೇಶವನ್ನು ಕಟ್ಟೋಣ. ಎಲ್ಲರಿಗೂ ನಮಸ್ಕಾರ. ಬಹಳ ಮುಖ್ಯವಾಗಿ ಈ ಒಂದು ತರಗತಿಯನ್ನು ತಾವು ಸಂಪೂರ್ಣ ಮಾಡಿದಿರಿ, ಅರ್ಥಪೂರ್ಣವಾಗಿ ಮಾಡಿದಿರಿ. ಮೊದಲನೇದಾಗಿ ಈ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ಪ್ರಾಧಿಕಾರ ಮತ್ತು ಸರ್ಕಾರದ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅಷ್ಟೇ ಮುಖ್ಯವಾಗಿ ನಮ್ಮ ಪ್ರಾಧಿಕಾರದ ಶಿಕ್ಷಕಿಯಾದಂತಹ ಹೇಮಾ ಪ್ರಕಾಶ್ ಮೇಡಮ್ ಅವರು ಈ ಒಂದು ತರಗತಿಯಿಂದ ಹಿಂಗೂ ಮಾಡಬಹುದಲ್ಲ, ಇಷ್ಟು ಉತ್ಸಾಹದಿಂದ ನಮ್ಮ ಭಾಷೆ ಮೇಲೆ ಇಟ್ಟಂತ ಪ್ರೀತಿ ಇನ್ನೊಬ್ಬರಿಗೆ ಹಂಚಬಹುದಲ್ಲ, ವಿನೂತನವಾಗಿ ಅವರು ಮಾಡಿದ್ದಾರೆ. ಅವರು ಸ್ವಲ್ಪ ನಮ್ಮ ಪ್ರಾಧಿಕಾರಕ್ಕೆ ತಡವಾಗಿ ನಮಗೆ ಸಂಪರ್ಕಕ್ಕೆ ಬಂದರು. ನಮ್ಮ ಸ್ನೇಹಿತರು ಅವ್ರನ್ನ ಪರಿಚಯ ಮಾಡಿದರು ನೇರವಾಗಿ ಕರೆಯ ಮುಖಾಂತರ. ಒಂದು ಹೊತ್ತು ಯಾವುದೋ ಒಂದು ಹಬ್ಬ ಇತ್ತು, ಹಬ್ಬದ ಮರುದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಇವ್ರನ್ನ ಮರ್ದಿನ ಅವರು ಮತ್ತೆ ಏನೇನೋ ಮಾಡಿಕೊಂಡು ಸ್ವೀಟ್ ತಂದ್ರು. ಆದ್ರೆ ಆ ತರದ ವ್ಯಕ್ತಿತ್ವ ಇಟ್ಕೊಂಡು ಅಧ್ಯಕ್ಷರು ಹೇಳಿದ್ರು, ಸಾರ್ಥಕತೆ ಆಗಿದೆ, ಸರ್ಕಾರದ ಹಣ ಮತ್ತು ತೆರಿಗೆಯನ್ನು ನಾವು ಖರ್ಚು ಮಾಡಿದ್ರು ಅಂತೇಳಿ. ಅದು ಅಕ್ಷರಶಃ ಸತ್ಯ. ವಿನೂತನವಾಗಿ ಕೆಲಸವನ್ನು ಟೀಚರ್ಸ್ ಇದ್ದಾರೆ, ಆದ್ರೆ ವಿನೂತನವಾಗಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ನಾವು ಕೊಟ್ಟಂತ ಕೆಲಸಕ್ಕೆ ಏನ್ ಮಾಡಬೇಕು ಅದಷ್ಟು ಮಾಡಿ ತಮ್ಮ ಮನೆಗೆ ತಾವು ಹೋಗ್ತಾ ಇದ್ದಾರೆ. ಅದು ಅವ್ರಿಗೆ ಒಂದು ಕನಸಿದೆ. ಆ ಕನಸಿನ ಮುಖಾಂತರ ಸಾಕಾರಗೊಳಿಸಲಿಕ್ಕೆ ಪ್ರಾಧಿಕಾರ ಅಲ್ಪವಾದಂತಹ ಕೆಲಸವನ್ನು ನಾವು ಜೊತೆಗೆ ಮಾಡ್ತಾ ಇದ್ದಾರೆ ಅಂತ ಮಾತನ್ನ ಇಲ್ಲಿ ಹೇಳ್ತಾ, ಭಾಷೆಯನ್ನ ವಿನೂತನವಾಗಿ ಕಲಿಬೇಕು ಅಂತೇಳಿ. ಈಗ ನೋಡಿ, ಒಂದು ಸಣ್ಣ ಭಾಗ ಕನ್ನಡೇತರಿಗೆ ಕಲಿಸ್ತಕ್ಕಂಥ ಕೆಲಸವನ್ನ ಪ್ರಾಧಿಕಾರದಿಂದ ಶಿಕ್ಷಕರ ಮುಖಾಂತರ ಆಗ್ತಾ ಇದೆ. ಅದು ಸಾರ್ಥಕತೆ ಬರುವಂತದ್ದು. ಮಾನ್ಯ ಅಧ್ಯಕ್ಷರು ಹೇಳಿದ್ರು, ಏನೇ ಮಾಡಿ ಅವರಿಗೆ ನಾವು ಕ್ಯಾಮ್ರಾ ಕಳಿಸಲೇಬೇಕು ಅಂತೇಳಿ. ಅಂದ್ರೆ ಎಲ್ಲಾ ರಾಜ್ಯದವರು ನಮ್ಮ ನಾಡಗೀತೆಯನ್ನ ಅವರ ವೇಷಭೂಷಣೆಯಲ್ಲಿ, ನಮ್ಮ ಕರ್ನಾಟಕದಲ್ಲ, ಅವರ ರಾಜ್ಯದ ವೇಷಭೂಷಣದಲ್ಲಿ ನಮ್ಮ ನಾಡಗೀತೆಯನ್ನು ಹಾಡ್ತಕ್ಕಂಥದ್ದು ಬಹಳ ವಿಶೇಷತೆ. ಇದನ್ನ ಡಾಕ್ಯುಮೆಂಟರಿ ಮಾಡೋಣ ಅಂತ ಹೇಳಿ ಆ ಒಂದು ಕಾರ್ಯವನ್ನು ಸಹ ಒಂದು ವಿಡಿಯೋನು ಸಹ ನಮ್ಮ ಸರ್ಕಾರ ಅದನ್ನ ಬಿಡುಗಡೆ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿ ಅಥವಾ ಮಾನ್ಯ ಸಚಿವರು. ಅಂದ್ರೆ ಸಣ್ಣ ಸಣ್ಣ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಭಾಷೆಯ ಮುಖಾಂತರ. ಅಧ್ಯಕ್ಷ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಈ ಸ್ಟೈಲ್ ಯಾವತ್ತೂ ಮಾಡಿರ್ಲಿಲ್ಲ ಅವರು, ಇವತ್ತೇ ಫಸ್ಟ್ ಮಾಡಿದ್ರು. 2 ವರ್ಷದಿಂದ ನೋಡಿ ಗಟ್ಟಿಯಾಗಿ ಬಲಿಷ್ಠವಾಗಿ ದೇಶವನ್ನು ಕಟ್ಟುವಂತ ಅದು ಅಕ್ಷರ ಸಹ ಸತ್ಯ. ಯಾವುದೇ ಪಕ್ಷ ಇರಲಿ, ಯಾವುದೇ ಜನಾಂಗ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ರಾಜ್ಯ ಇರಲಿ, ಮೊದಲು ನಮಗೆ ರಾಷ್ಟ್ರವಾಗಿರಬೇಕು. ಅದಕ್ಕಾಗಿ ನಮ್ಮ ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಮೊದಲು ರಾಷ್ಟ್ರವನ್ನು ಹೇಳಿನೇ ನಂತರ ರಾಜ್ಯವನ್ನು ಹೇಳಿತು. ಹಾಗಾಗಿ ನಾವೆಲ್ಲರೂ ಸಹ ರಾಜ್ಯದ ರಾಷ್ಟ್ರದ ಭಾಷೆ, ರಾಷ್ಟ್ರಕ್ಕಾಗಿ ನಾವು ಸಮರ್ಪಣೆಯಾಗಿರ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ರೆ ನೋಡಿ. ಒಂದು ಸಣ್ಣ ಉದಾಹರಣೆಯಿಂದ ನಾನು ಮಾತು ಮುಗಿಸ್ತೇನೆ. ಅಮೆರಿಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಭಾರತದ ಬುದ್ಧಿಗಳು, ಬಂಧುಗಳೇ. ಅದಕ್ಕಾಗಿ ದೊಡ್ಡಣ್ಣಾಗಿದ್ದು ಭಾರತದ ಬುದ್ಧಿಗಳು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತಿಗೆ ನಾವು ನಮ್ಮ ಮಕ್ಕಳನ್ನ ಆದಷ್ಟು ಹೊರದೇಶಕ್ಕೆ ಕಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ಆದ್ರೆ ನಮ್ಮ ಮಕ್ಕಳು ಇಲ್ಲೇ ಇರಲಿ ಅನ್ನುವಂತ ಹೇಳೋ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಮಕ್ಕಳಿಗೆ ಎಷ್ಟೋ ಜನ ಆಸಕ್ತಿ ಇರಲ್ಲ, ಆದ್ರೆ ಒತ್ತಾಯ ಮಾಡಿ ನೀನ್ MS ಮಾಡ್ಲೇಬೇಕು, ಅಲ್ಲೇ ನೀ ಇರ್ಲೇಬೇಕು, ಮತ್ತ ಆ ಹುಡುಗಿ ಹುಡುಕೋದು ಅಲ್ಲಿರೋ ಹುಡುಗಿನೇ ಹುಡುಕೋದು ಹೊರತು ಹಳ್ಳಿ ಹುಡುಗಿನ ಯಾರು ಹುಡುಕಲ್ಲ ನೆನಪಿಕೊಂಡು. ಹಾಗಾಗಿ ಆ ಕಲ್ಪನೆ ನಾವು ಬದಲಿ ಮಾಡ್ಕೊಂಡಾಗ ನಮ್ಮ ರಾಷ್ಟ್ರನೇ ಅಧ್ಯಕ್ಷ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ ಮಾತನಾಡ್ತ ನೀವು ಸಹಕಾರ ಕೊಟ್ಟಿದ್ದು ಮತ್ತು ನಮ್ಮ ಶಿಕ್ಷಕರಿಗೆ ಮತ್ತು ಅಧ್ಯಕ್ಷರಿಗೆ ಬಹಳ ಮುಖ್ಯವಾಗಿ ನಾನು ಮೇಟಿ ದಂಪತಿಗಳಿಗೆ ನಾನು ಮತ್ತೊಮ್ಮೆ ನಾನು ತುಂಬ ಧನ್ಯವಾದಗಳು. ಪ್ರಾಧಿಕಾರ ಮತ್ತಿನ್ನೇನೇ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿ ಮಾತನಾಡ್ತಾ, ಮುಕ್ತವಾಗಿ ಮಾತನಾಡ್ತಾ ಮಾತನಾಡಿದ. ಜೈ ಹಿಂದ್, ಜೈ ಭಾರತ್.